ಸುಜ್ಞಾನ ನಿಧಿಯನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಂಜೂರು ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಪೂಜ್ಯರಿಗೆ ಅಭಿನಂದನೆ ಸಲ್ಲಿಸೋಣ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಕರ್ನಾಟಕ ರಾಜ್ಯದಾದ್ಯಂತ ಈ ಸುಜ್ಞಾನ ನಿಧಿಯನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿಯೂ ನಮ್ಮ ಕೆಆರ್ಪೇಟೆ ಯೋಜನಾ ವ್ಯಾಪ್ತಿಗೆ ಕಿಕ್ಕೇರಿ ಹೊರತುಪಡಿಸಿ ನಮ್ಮ ಕೆಆರ್ಪೇಟೆ ಯೋಜನಾ ವ್ಯಾಪ್ತಿಗೆ ಇದೇ ಪ್ರಥಮ ಬಾರಿಗೆ 209 ಜನ ವಿದ್ಯಾರ್ಥಿಗಳಿಗೆ 52,25,000 ರೂಪಾಯಿ ಸುಜ್ಞಾನ ನಿಧಿಯನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿ ಈಗ ನಾವು ಅದರ ಮಂಜೂರಾತಿ ಪತ್ರವನ್ನ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೇವೆ. ಪ್ರಥಮದಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಶ್ರೀಯುತ ಸಿಂಚನ ಎನ್ ಅವರು, ಚಂದು HN ಅವರು ಐಟಿಐ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ND ಅವರು, ಇಂಜಿನಿಯರಿಂಗ್ ಓದ್ತಾ ಇರುವವರು ದೇವಿಕಾ ND ಅವರು, ಸರಸ್ವತಿ KP ಅವರು, ಹಾಗೆ ಯಶವಂತ್ KM ITI ಮಾಡ್ತಾ ಇರುವಂತಹ ದಿವ್ಯಶ್ರೀ ಅವರು ವೇದಿಕೆ ಮೇಲೆ ಬಂದು, ದಿವ್ಯಶ್ರೀ ಅವರು, ಸಫಿಯಾ ಪಾನ್ ಅವರು, ಜೀವನ್ ಗೌಡ, ಹಾಗೆ ನಮ್ಮ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಒಂದು ಚೆಕ್ಕನ್ನು ಕಳಿಸಿಕೊಟ್ಟಿದ್ದಾರೆ. ಅದರ ಮಂಜೂರಾತಿಗೆ ಮೇಲಿರುವ ಗಣ್ಯರು ಆರೋಗ್ಯ ಆದಷ್ಟು ಬೇಗ ಗುಣಮುಖರಾಗಿ ಚೆಕ್ಗಳನ್ನ ವೇದಿಕೆ ಮೇಲಿರುವ ಗಣ್ಯರು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಮಹೇಶ್ ಅವರು, ನಗ್ಮಾ ಬಾನು, ಸಬ್ರೀನ್ ಬೇಗಂ, ಇನ್ನೊಬ್ರು ಇದ್ದಾರೆ, ಕೊಟ್ಬಿಡಿ. ಇಲ್ಲಿ ಇದೆ ಸರ್, ಲಿಂಗರಾಜ್. ಸಾಂಕೇತಿಕವಾಗಿ ವಿತರಣೆ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಕೂಡ ದಯವಿಟ್ಟು ಬಂದವರೆಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಆಗುಹೋಗುಗಳನ್ನ ಅಕ್ಕಪಕ್ಕದಲ್ಲಿ ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದೇ ಹೊರತು ಶಿಕ್ಷಣದಲ್ಲಿ ಸಂಸ್ಕಾರ ಇರಲ್ಲ. ಆ ಸಂಸ್ಕಾರವನ್ನು ಕಲಿಯುವಂಥ ಒಂದು ದಿಕ್ಕಿನಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ 10 ಹಲವು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ಮಾಡಿಸುತ್ತೆ. ಯಾಕೆ ಅಂದರೆ ಧರ್ಮದಲ್ಲಿ ಏನು ಶಕ್ತಿ ಇದೆ, ಸಂಸ್ಕಾರದಲ್ಲಿ ಏನು ಶಕ್ತಿ ಇದೆ ಅನ್ನೋಂಥದ್ದು ನಮಗೆ ವೈಯಕ್ತಿಕವಾಗಿ ಅರಿವಾಗಬೇಕು ಅಂತ ಅಂದರೆ ನಾವು ಅದರಲ್ಲಿ ಪಾಲ್ಗೊಂಡಾಗ ಮಾತ್ರ ಅರ್ಥ ಆಗುತ್ತೆ ಹೊರತು ಯಾರೋ ಮಾಡ್ತಕ್ಕಂಥ ಒಂದು ಉಪನ್ಯಾಸನೋ ಅಥವಾ ಒಂದು ಭಾಷಣದಲ್ಲಿ ಬರಲ್ಲ. ಅದನ್ನು ನಾವು ಆಚರಿಸಬೇಕು, ಅನುಸರಿಸಬೇಕು ಅಂತ. ಹಾಗಾಗಿ ಎಲ್ಲ ಮಕ್ಕಳುಗಳಲ್ಲಿ ನಾನು ಒಂದು ವಿನಮ್ರವಾದಂಥ ವಿನಂತಿನ ಮಾಡ್ತೀನಿ. ಪ್ರತಿದಿನ ನೀವು ಯಾವ ರೀತಿ ದೇವರಿಗೆ ಪೂಜೆ ಮಾಡ್ತೀರೋ ಆ ರೀತಿ ನಿಮ್ಮ ತಂದೆ ತಾಯಂದಿರಿಗೆ ರಾತ್ರಿ ಮಲಗುವಾಗ ಇಲ್ಲದೆ ಇದ್ರೂ ಬೆಳಿಗ್ಗೆ ದೈನಂದಿನ ಕೆಲಸನ ಮುಗಿಸಿ ಹೊರಗಡೆ ನೀವು ಶಾಲಾ ಕಾಲೇಜಿಗೆ ಹೋಗುವಾಗ ನಿಮ್ಮ ತಂದೆ ತಾಯಂದಿರಿಗೆ ನಮಸ್ಕಾರ ಮಾಡುವಂಥ ಒಂದು ಸಂಪ್ರದಾಯವನ್ನು ಬೆಳೆಸಿಸ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ತಂದೆ ತಾಯಂದಿರ ಪಾದನ ಮುಟ್ಟಿದ್ರೆ ನಿಮ್ಗೆ ಆಗ್ತಕ್ಕಂಥ ಅರಿವು ಮತ್ತು ಆ ಸ್ಪರ್ಶದ ಸುಖ ಏನು ಸಿಗುತ್ತೆ ಪ್ರಾಪ್ತಿ ಅನ್ನೋಂಥದ್ದನ್ನು ಅನುಕರಣೆ ಮಾಡಿದ ಮೇಲೆ, ಅನುಸರಿಸಿದ ಮೇಲೆ ನಿಮಗೆ ಖಂಡಿತ ಅರಿವಾಗುತ್ತೆ. ಹಲವಾರು ಜನ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಆದರೆ ನಂದು ಒಂದೇ ಒಂದು ಮನವಿ ಈಗ ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು, ನಿಮ್ಗೆಲ್ಲರಿಗೂ ಕೂಡ ಆ ಭಗವಂತ ಶ್ರೀ ಮಂಜುನಾಥನ ಕೃಪೆ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಫಲಾನುಭವಿಗಳಾಗಿದ್ದೀರಿ. ಅದೇ ರೀತಿಯಲ್ಲಿ ಮಾತಾಪಿತೃಗಳ ಕೃಪೆಗೆ ಪಾತ್ರರಾಗಿ ಪ್ರತಿನಿತ್ಯ ತಂದೆ ತಾಯಂದ್ರನ್ನ ನಮಸ್ಕರಿಸ್ತಕ್ಕಂಥ ಒಂದು ಸತ್ಕಾರವನ್ನು ಸಂಪ್ರದಾಯವನ್ನು ಬೆಳೆಸ್ಕೊಳ್ಳಿ ಅನ್ನೋದಕ್ಕೆ ಮಾತ್ರ ಇಷ್ಟಪಡ್ತೀನಿ. ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿ ನೀವು ಕೂಡ ಸಾಧಕರಾಗಿ ಹಲವಾರು ಜನರಿಗೆ ಆದರ್ಶವಾಗಿ ಮಾದರಿಯ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ. ಮಕ್ಕಳು ತಂದೆ ತಾಯಿಯರನ್ನು ಪ್ರತಿನಿತ್ಯ ನಮಸ್ಕರಿಸುತ್ತಾ ಉತ್ತಮ ಸಂಸ್ಕಾರ ಸಂಸ್ಕೃತಿ ಕಲಿಸುವಲ್ಲಿ ಪೋಷಕರ ಪಾತ್ರ ಬಹಳ ಮಹತ್ವದ್ದಾಗಿದೆ ಎನ್ನುವ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಸಹಕಾರ ಕೊಡ್ತಾ ಇರುವಂತಹ ಮಲ್ಲಿಕಾರ್ಜುನ ಒಟ್ಟಿಗೆ ಭಾಗಿಯಾಗಿದ್ದಾರೆ. ಅವರಿಗೂ ಯೋಜನೆಯ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಶಿಕ್ಷಣ ಇಲಾಖೆಯ ಮಂಜುನಾಥ್ ಸರ್ ನಮ್ಮೊಟ್ಟಿಗಿದ್ದಾರೆ. ಹಿರಿಯ ಪತ್ರಕಾರಂತ ಚರಂದ್ರವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಬಂದಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದರ ಸದುಪಯೋಗವನ್ನ ಎಲ್ಲಾ ವಿದ್ಯಾರ್ಥಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಸಣ್ಣ ಮೊತ್ತ ಆದ್ರೂ
ಆ ಹಣವನ್ನ ಯಾವುದಕ್ಕೂ ದುಂದು ವೆಚ್ಚವನ್ನ ಮಾಡದೆ ನಿಮ್ಮ ಶಿಕ್ಷಣಕ್ಕೆ ಆ ಮೊತ್ತವನ್ನ ವಿನಿಯೋಗ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ, ಶಾಲೆಗೆ ಒಳ್ಳೆಯ ಮಕ್ಕಳಾಗಿ, ಆ ಗ್ರಾಮಕ್ಕೆ ಒಳ್ಳೆಯ ಮಾದರಿ ಮಕ್ಕಳಾಗಿ ನಿಮ್ಮ ಶಿಕ್ಷಣವನ್ನ ಮುಂದುವರಿಸಿ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭವನ್ನ ಹಾರೈಸಿ ನಿರ್ದೇಶಕರಿಗೆ ವಂದನೆ ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಕಾರ್ಯಕ್ರಮಗಳು ಕೆಆರ್ಪೇಟೆ ತಾಲೂಕಿನಲ್ಲೂ ಕೂಡ ಅದರಲ್ಲಿ ಸರ್ ಅವರ ಸಲಹೆ ಸಹಕಾರ ಹಾಗೂ ಮಾರ್ಗದರ್ಶನ ಇರುತ್ತೆ. ಹಾಗೂ ಯಾವುದೇ ಸಮಾಜಮುಖಿ ಕೆಲಸದಲ್ಲೂ ಸರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು RTO ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸೇರಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ